ಆಕಾಶವಾಣಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ವಿಂಗ್ಸ್ ಆಫ್ ಶಕ್ತಿ ವುಮೆನ್ ಅಚೀವರ್ಸ್ ಆಫ್ ಐಎಎಫ್ ಅಡಿಯಲ್ಲಿ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಗ್ರೂಪ್ ಕ್ಯಾಪ್ಟನ್ ರಾಜಲಕ್ಷ್ಮಿ ಪೃಥ್ವಿರಾಜ್ ಹಾಗೂ ಸ್ಕ್ವಾಡ್ರನ್ ಲೀಡರ್ ಆಶ್ರಿತಾ ಒಲೇಟಿ. ಪ್ರಸ್ತುತಿ ಅಭಯ್ ದಾಮ್ಲೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಪ್ಪಿದಾಕೆ ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಆಕಾಶವಾಣಿಯ ಎಲ್ಲ ಕೇಳುಗರಿಗೂ ನಮಸ್ಕಾರ. ಭಾರತ ಇಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ದಾಪುಗಾಲು ಹಾಕುತ್ತಿದ್ದು, ಈ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರ ಮಹತ್ತರವಾದುದು. ಅದರಲ್ಲೂ ವಿಶೇಷವಾಗಿ ಭಾರತೀಯ ವಾಯುಸೇನೆಯು ಮಹಿಳೆಯರ ಕನಸುಗಳಿಗೆ ಹೊಸ ರೆಕ್ಕೆ ನೀಡಿದ್ದು, ದೇಶದ ರಕ್ಷಣೆಯಲ್ಲಿ ಅವರು ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ವಾಯುಸೇನೆಯ ಸಾಧಕಿಯರನ್ನು ಪರಿಚಯಿಸುವ ವಿಂಗ್ಸ್ ಆಫ್ ಶಕ್ತಿ ವುಮೆನ್ ಅಚೀವರ್ಸ್ ಆಫ್ ಐಎಎಫ್ ಅಡಿಯಲ್ಲಿ ಇಂದು ನಮ್ಮೊಂದಿಗೆ ಗ್ರೂಪ್ ಕ್ಯಾಪ್ಟನ್ ರಾಜಲಕ್ಷ್ಮಿ ಪೃಥ್ವಿರಾಜ್ ಅವರಿದ್ದಾರೆ. ಗ್ರೂಪ್ ಕ್ಯಾಪ್ಟನ್ ರಾಜಲಕ್ಷ್ಮಿ ಪೃಥ್ವಿರಾಜ್ ಅವರು ಜೂನ್ 18, 2005 ಭಾರತೀಯ ವಾಯುಪಡೆಯ ಶಿಕ್ಷಣ ವಿಭಾಗಕ್ಕೆ ನಿಯೋಜನೆಗೊಂಡರು. ಇವರು ವೃತ್ತಿಯಿಂದ ಮಿಲಿಟರಿ ಶಿಕ್ಷಣ ತಜ್ಞೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ತಜ್ಞೆ ಮತ್ತು ಕಾರ್ಯತಂತ್ರದ ಯೋಜನಾ ವಿಶ್ಲೇಷಕಿಯಾಗಿದ್ದಾರೆ. ಕ್ಲಿನಿಕಲ್ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಹಾಗೂ ಸಂವಹನ ತಜ್ಞರಾಗಿರುವ ಇವರು ವಾಯುಪಡೆಯ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳ ಮಾನಸಿಕ ಸಾಮರ್ಥ್ಯವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 3 ಸಶಸ್ತ್ರ ಪಡೆಗಳ ಪೈಕಿ ವೆಲ್ಲಿಂಗ್ಟನ್ನ ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜಿನಲ್ಲಿ ಸ್ಟಾಫ್ ಕೋರ್ಸ್ ಪೂರೈಸಿದ ಶಿಕ್ಷಣ ವಿಭಾಗದ ಮೊದಲ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆ ಇವರದ್ದಾಗಿದೆ. ಅಲ್ಲದೆ ಭುವನೇಶ್ವರದಲ್ಲಿರುವ ಅತ್ಯಂತ ಹಳೆಯ ಸ್ವತಂತ್ರ ಏರ್ಮೆನ್ ಸೆಲೆಕ್ಷನ್ ಸೆಂಟರ್ ಅನ್ನು ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿ ಕೂಡ ಇವರೇ ಆಗಿದ್ದಾರೆ. ಇವರ ಸೇವೆಯನ್ನು ಪರಿಗಣಿಸಿ ವಾಯುಪಡೆಯ ಮುಖ್ಯಸ್ಥರು ಇವರನ್ನು ಅಭಿನಂದಿಸಿದ್ದಾರೆ ಹಾಗೂ ವೀರಣ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವರು ದಿವಂಗತ ಸ್ಕ್ವಾಡ್ರನ್ ಲೀಡರ್ ವಿ ಮನೋಜ್ ಅವರ ಪತ್ನಿಯಾಗಿದ್ದು, ಶರಣ್ಯ ಮತ್ತು ನವ್ಯ ಎಂಬ ಇಬ್ಬರು ಪುತ್ರಿಯರಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಡೆಸಲಾಗುತ್ತಿರುವ ಈ ವಿಶೇಷ ಸಂದರ್ಶನಕ್ಕೆ ಗ್ರೂಪ್ ಕ್ಯಾಪ್ಟನ್ ರಾಜಲಕ್ಷ್ಮಿ ಪೃಥ್ವಿರಾಜ್ ಅವರೇ, ನಿಮಗೆ ಸ್ವಾಗತ. ಜೈ ಹಿಂದ್. ಎಲ್ಲ ಮಹಿಳಾ ಕೇಳುಗರಿಗೆ ಮತ್ತು ಪುರುಷ ಕೇಳುಗರ ಜೀವನದಲ್ಲಿರುವ ಎಲ್ಲ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಭಾರತೀಯ ವಾಯುಪಡೆಯ ನಭಸ್ಪರ್ಶಂ ದೀಪ್ತಂ ಟಚ್ ದ ಸ್ಕೈ ವಿತ್ ಗ್ಲೋರಿ ಎಂಬ ಧ್ಯೇಯವಾಕ್ಯ ಒಬ್ಬ ಮಹಿಳಾ ಅಧಿಕಾರಿಯಾಗಿ ನಿಮಗೆ ವೈಯಕ್ತಿಕವಾಗಿ ಎಂತಹ ಸ್ಫೂರ್ತಿ ನೀಡುತ್ತೆ? ಭಗವದ್ಗೀತೆಯ 11ನೇ ಅಧ್ಯಾಯದಿಂದ ಅಳವಡಿಸಿಕೊಂಡ ನಭಸ್ಪರ್ಶಂ ದೀಪ್ತಂ ಎಂದರೆ ನನಗೆ ವ್ಯಕ್ತಿಕವಾಗಿ ಅಪರಿಮಿತ ಅವಕಾಶಗಳು, ಅವು ಲಿಂಗ ತಟಸ್ಥ, ದಟ್ ಈಸ್ ಆಪರ್ಚುನಿಟೀಸ್ ವಿಚ್ ಆರ್ ಜೆಂಡರ್ ನ್ಯೂಟ್ರಲ್ ಮತ್ತು ಬೇಸ್ಡ್ ಆನ್ ದಿ ಕೋರ್ ವ್ಯಾಲ್ಯೂಸ್ ದಟ್ ದಿ ಇಂಡಿಯನ್ ಏರ್ ಫೋರ್ಸ್ ಸ್ಟ್ಯಾಂಡ್ಸ್ ಫಾರ್: ಮಿಷನ್, ಇಂಟೆಗ್ರಿಟಿ ಮತ್ತು ಎಕ್ಸಲೆನ್ಸ್. ನಾನು ಇದನ್ನು ಆಕಾಶವನ್ನು ಮೀರಿ ಮೇಲೇರುವ ಮಾರ್ಗವೆಂದು ಗ್ರಹಿಸುತ್ತೇನೆ. ವಿತ್ the indomitable spirit that the Indian Air Force stands for, which is through courage, conviction and combat readiness. ಗ್ರೂಪ್ ಕ್ಯಾಪ್ಟನ್ ರಾಜಲಕ್ಷ್ಮಿ ಪೃಥ್ವಿರಾಜ್ ಅವರೇ, ವಾಯುಸೇನೆಯನ್ನು ಸೇರಿದ ನಂತರ ನೀವು ಎದುರಿಸಿದ ಅತಿದೊಡ್ಡ ಸವಾಲು ಅಥವಾ ನೀವು ದಾಟಿ ಬಂದ ಅತಿದೊಡ್ಡ ಹಂತ ಯಾವುದು? ನಾನು ಮುರಿದ ದೊಡ್ಡ ತಡೆಗೋಡೆ ಎಂದರೆ ವ್ಯಕ್ತಿಕ ದುರಂತವು ಕರ್ತವ್ಯ ನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ನನ್ನ ತಪ್ಪು ಕಲ್ಪನೆ. Death of my husband, late squadron leader V. Manoj, in 2012 ನನ್ನ ಮಾನಸಿಕ ತಡೆಗೋಡೆಯನ್ನು ಪರೀಕ್ಷಿಸಿತು. But I'm grateful to the Indian Air Force for having trained and ingrained in me the spirit of a phoenix. In fact, Indian Air Force ಕಾರಣದಿಂದಾಗಿ ನಾನು ಬಲಶಾಲಿ, ದೃಢ ಮತ್ತು ದೃಢ ನಿಶ್ಚಯದಿಂದ ಬೆಳೆದಿದ್ದಾನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಿಮ್ಮಂತಹ ಸಾಧಕಿಯರು ದೇಶದ ಮಹಿಳಾ ವರ್ಗಕ್ಕೆ ಸ್ಫೂರ್ತಿದಾಯಕರಾಗಿದ್ದೀರಿ. ಈ ಹಿನ್ನೆಲೆಯಲ್ಲಿ ವಾಯುಸೇನೆಗೆ ಸೇರಬಯಸುವ ಯುವತಿಯರಿಗೆ ನಿಮ್ಮ ಸಲಹೆ ಅಥವಾ ಕಿವಿಮಾತು ಏನು? ಲಿಂಗ ತಟಸ್ಥತೆಯು ಐಎಎಫ್ನ ಮೂಲ ತತ್ವವಾಗಿದೆ. ಹೆನ್ಸ್ ಇಟ್ ಹ್ಯಾಸ್ ಬೀನ್ ಪೀಪಲ್ ಫಸ್ಟ್, ಮಿಷನ್ ಆಲ್ವೇಸ್ ಫಾರ್ ಅಸ್. ಆದುದರಿಂದ ನೀವು ಧೈರ್ಯಶಾಲಿ, ಧೀರ, ನೇರ ವಾಯು ಯೋಧರ ಈ ದೊಡ್ಡ ವಿಸ್ತೃತ ಕುಟುಂಬದ ಭಾಗವಾಗಲು ಬಯಸಿದರೆ ಮತ್ತು
ಯು ಹ್ಯಾವ್ ಇಟ್ ಇನ್ ಯು ಟು ಡಾನ್ ದ ಬ್ಲೂಸ್, ದೆನ್ IAF ನಿಮ್ಮ ಕರೆ. ಹೆನ್ಸ್ ಡ್ರೀಮ್ ವಿತ್ ಯುವರ್ ಓಪನ್ ಐಸ್ ಆ್ಯಂಡ್ ವರ್ಕ್ ಹಾರ್ಡ್. ನೆನಪಿಡಿ, ಯಶಸ್ಸಿಗೆ ಯಾವುದೇ ಅಡೆತಡೆಗಳಿಲ್ಲ. ಒಬ್ಬ ವಾಯು ಯೋಧೆ ಅಥವಾ ಏರ್ ವಾರಿಯರ್ ಆಗಿ ಗಡಿಯಲ್ಲಿನ ಕರ್ತವ್ಯ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ನೀವು ಹೇಗೆ ಕಾಪಾಡಿಕೊಳ್ತೀರಾ? ಒಬ್ಬ ವಾಯು ಯೋಧ, ತಾಯಿ, ಹೆಂಡತಿ ಮತ್ತು ಮಗಳಾಗಿ ನನ್ನ ಜೀವನದ ಮಂತ್ರ ರೈಸ್ ಲೈಕ್ ಅ ಫೀನಿಕ್ಸ್, ಲರ್ನ್ ಲೈಕ್ ಎನ್ ಔಲ್, ವರ್ಕ್ ಲೈಕ್ ಅ ಟೈಗರ್ ಆ್ಯಂಡ್ ಲಿವ್ ಲೈಕ್ ಅ ಮ್ಯಾವ್ರಿಕ್. ನಾನು ಇದಕ್ಕೆ ಇಂಡಿಯನ್ ಏರ್ ಫೋರ್ಸ್ಗೆ ಋಣಿಯಾಗಿದ್ದೇನೆ. ಏಕೆಂದರೆ ಒಬ್ಬ ವಾಯು ಯೋಧನು ತನ್ನ ಎಲ್ಲ ಪಾತ್ರಗಳನ್ನು ಒಂದೇ ಮನಸ್ಥಿತಿ, ಅದೇ ಮೌಲ್ಯಗಳು ಮತ್ತು ಅದೇ ಧೈರ್ಯದಿಂದ ಪಾತ್ರಗಳಲ್ಲಿ ವ್ಯತ್ಯಾಸವಿಲ್ಲದೆ ನಿರ್ವಹಿಸುತ್ತೇನೆ. ಗ್ರೂಪ್ ಕ್ಯಾಪ್ಟನ್ ರಾಜಲಕ್ಷ್ಮಿ ಪೃಥ್ವಿರಾಜ್ ಅವರೇ, ಇಂದು ಆಕಾಶದತ್ತ ಮುಖ ಮಾಡಿ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಬೇಕೆಂದು ಕನಸು ಕಾಣುತ್ತಿರುವ ಯುವ ಮಹಿಳಾ ಸಮುದಾಯಕ್ಕೆ ನೀವು ನೀಡುವ ಸಂದೇಶವೇನು? ಪ್ರೀತಿಯ ಯುವತಿಯರೇ, ನೀವು ಇಂದು ಆಕಾಶವನ್ನು ನೋಡುವಾಗ ರಿಮೆಂಬರ್ that Indian Air Force offers equal opportunities to both men and women irrespective of language, religion, region, gender, etc. ನಿಮಗಾಗಿ ಒಂದು ಸ್ಥಾನವನ್ನು ಕೇಳಿಕೊಳ್ಳಲು ಆಕಾಶದಲ್ಲಿ ಯಾವಾಗಲೂ ಸ್ಥಳವಿದೆ. ಮತ್ತು ನೆನಪಿಡಿ, ಇಂಡಿಯನ್ ಏರ್ಫೋರ್ಸ್ನ ಏರೋಸ್ಪೇಸ್ ಶಕ್ತಿಯೊಂದಿಗೆ ಪ್ರತಿಯೊಬ್ಬ ಭಾರತೀಯನು ಯಾವಾಗಲೂ ನೀಲಿ ಆಕಾಶದ ಅಡಿಯಲ್ಲಿ ಸುರಕ್ಷಿತನಾಗಿರುತ್ತಾನೆ. ಇಲ್ಲಿಯವರೆಗೆ ಈ ಸಂದರ್ಶನದಲ್ಲಿ ಪಾಲ್ಗೊಂಡು ನಿಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಗ್ರೂಪ್ ಕ್ಯಾಪ್ಟನ್ ರಾಜಲಕ್ಷ್ಮಿ ಪೃಥ್ವಿರಾಜ್ ಅವರೇ, ನಿಮಗೆ ಧನ್ಯವಾದಗಳು. ನಿಮ್ಮ ಕಾರ್ಯಕ್ರಮದಲ್ಲಿ ನನ್ನನ್ನು ಸೇರಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅ ವೆರಿ ವೆರಿ ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಧನ್ಯವಾದಗಳು. ಜೈ ಹಿಂದ್. ಇಲ್ಲಿಯವರೆಗೆ ಆಕಾಶವಾಣಿಯೊಂದಿಗೆ ನಿಮ್ಮ ಸೇವಾ ಕ್ಷೇತ್ರದ ಸಮಗ್ರ ಅನುಭವ ಮತ್ತು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಇದುವರೆಗೂ ಗ್ರೂಪ್ ಕ್ಯಾಪ್ಟನ್ ರಾಜಲಕ್ಷ್ಮಿ ಪೃಥ್ವಿರಾಜ್ ಅವರೊಂದಿಗೆ ನಡೆಸಿದ ಸಂದರ್ಶನ ಆಲಿಸಿದಿರಿ. ಹೇ ನಾರಿ, ನಿನಗ್ಯಾರೇ ಸಾಟಿ ಜಗದಲ್ಲಿ, ಅಪಾರ ಶಕ್ತಿ ನಿಂದು, ದೇವತೆಯು ನೀನು. ಆಟೋ ರಿಕ್ಷಾದಿಂದ ಆ ಅಂತರಿಕ್ಷ, ನಿನ್ನ ಸಾಧನೆಗೆ ಬೇಕಿಲ್ಲ ಸಾಕ್ಷ್ಯ. ಈಗ ನಮ್ಮೊಂದಿಗೆ ಸ್ಕ್ವಾಡ್ರನ್ ಲೀಡರ್ ಆಶ್ರಿತಾ ಒಲೇಟಿ ಅವರಿದ್ದಾರೆ. ಸ್ಕ್ವಾಡ್ರನ್ ಲೀಡರ್ ಆಶ್ರಿತಾ ಒಲೇಟಿ ಅವರು 2014ರಲ್ಲಿ ಭಾರತೀಯ ವಾಯುಪಡೆಗೆ ಇಂಜಿನಿಯರಿಂಗ್ ಅಧಿಕಾರಿಯಾಗಿ ಸೇರ್ಪಡೆಗೊಂಡರು. ಇವರು ಭಾರತೀಯ ವಾಯುಪಡೆಯ ಪ್ರೀಮಿಯಂ ಹೆಲಿಕಾಪ್ಟರ್ ಫ್ಲೀಟ್ನಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಶ್ರಿತಾ ಅವರು ಭಾರತೀಯ ವಾಯುಪಡೆಯ ಅತ್ಯಂತ ಹೆಮ್ಮೆಯ ಮೊದಲ ಮಹಿಳಾ ಫ್ಲೈಟ್ ಟೆಸ್ಟ್ ಇಂಜಿನಿಯರ್ ಎಂಬ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪ್ರಸ್ತುತ ವಾಯುಪಡೆಯಲ್ಲಿ ಬಳಕೆಯಲ್ಲಿರುವ ಅಥವಾ ಹೊಸದಾಗಿ ಸೇರ್ಪಡೆಗೊಳ್ಳುತ್ತಿರುವ ವಿವಿಧ ಸುಧಾರಿತ ತಂತ್ರಜ್ಞಾನ ವ್ಯವಸ್ಥೆಗಳ ಹಾರಾಟ ಪರೀಕ್ಷೆಯಲ್ಲಿ ಇವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ವಾಯುಸೇನೆಯ ಅತ್ಯಂತ ಕಠಿಣವಾದ ತರಬೇತಿಯನ್ನು ಪೂರೈಸಿ ಇಂದು ದೇಶದ ರಕ್ಷಣಾ ವಿಮಾನಗಳನ್ನು ಪರೀಕ್ಷಿಸುವ ಮಹತ್ವದ ಜವಾಬ್ದಾರಿ ಹೊತ್ತಿರುವ ಇವರ ಸಾಧನೆ ನಿಜಕ್ಕೂ ಸ್ಫೂರ್ತಿದಾಯಕ. ಬನ್ನಿ, ಅವರ ಈ ಸಾಹಸಮಯ ಪಯಣದ ಬಗ್ಗೆ ಅವರ ಮಾತುಗಳಲ್ಲೇ ಕೇಳೋಣ. ನಮಸ್ಕಾರ ಸ್ಕ್ವಾಡ್ರನ್ ಲೀಡರ್ ಆಶ್ರಿತಾ ಒಲೇಟಿ ಅವರೇ, ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಹಾಗೂ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆ ಸ್ವಾಗತ. Hi everybody. It's a privilege to be addressing all of you and thank you so much for having me on air. ಆಶ್ರಿತಾ ಅವರೇ, ಯಾವ ಏರ್ಕ್ರಾಫ್ಟ್ ಸಿಸ್ಟಮ್ ಅಥವಾ ವಿಮಾನದ ವ್ಯವಸ್ಥೆ ಕರಗತ ಮಾಡಿಕೊಳ್ಳುವುದು ನಿಮಗೆ ಹೆಚ್ಚು ಸವಾಲಾಗಿತ್ತು? ಎವ್ರಿ ಏರ್ಕ್ರಾಫ್ಟ್ ಸಿಸ್ಟಮ್ಗೆ ಅದರದೇ ಒಂದು ಯುನಿಕ್ ಚಾಲೆಂಜ್ ಇರುತ್ತೆ. ಸೊ ಇದೇ ಕಷ್ಟ ಇತ್ತು, ಇದು ಈಸಿ ಇತ್ತು ಅಂತ ಹೇಳೋದು ವೆರಿ ಅನ್ಫೇರ್ ಆಗೋಗುತ್ತೆ. ಬಟ್ ಇಫ್ ಐ ಹ್ಯಾವ್ ಟು ಆನ್ಸರ್, ಐ ವಿಲ್ ಸೇ ಮುಂದೆ ನಾನು ಯೂಸ್ ಮಾಡೋ ಸಿಸ್ಟಮ್ ವಿಲ್ ಬಿ ದ ಮೋಸ್ಟ್ ಚಾಲೆಂಜಿಂಗ್ ಒನ್ ಬಿಕಾಸ್ ಐ ಡೋಂಟ್ ನೋ ಅಬೌಟ್ ಇಟ್ ಅಂಡ್ ಇಟ್ ಕಾನ್ಸ್ಟೆಂಟ್ಲಿ ಪುಷಸ್ ಯು ಟು ಲರ್ನ್, ಅಡ್ಯಾಪ್ಟ್ ಅಂಡ್ ಸ್ಟೇ ಶಾರ್ಪ್. ಪ್ರತಿಯೊಂದು ವ್ಯವಸ್ಥೆನೂ, ಅದರಲ್ಲೂ ನೀವು ಕಾರ್ಯನಿರ್ವಹಿಸುವಂತಹ ತಾಂತ್ರಿಕ ಕ್ಷೇತ್ರದಲ್ಲಂತೂ ಪ್ರತಿಯೊಂದು ಹಂತದಲ್ಲೂ ಪ್ರತಿ ವ್ಯವಸ್ಥೆ ಅದರದೇ ಆದ ಸವಾಲು ನೀಡುತ್ತೆ. ಈ ನಡುವೆ ಪ್ರತಿಯೊಂದು ಸವಾಲಿಗೂ ಒಂದು ಪರಿಹಾರ ಹುಡುಕಕ್ಕೆ ಅದರದೇ ಆದ ಗಡುವು ಇರುತ್ತೆ. ಅದರಲ್ಲೂ ವಾಯುಪಡೆಯಲ್ಲಿ ಎಲ್ಲಿ ಶಿಸ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿರ್ತಾರೆ ಅಲ್ಲಿ ನಿಮಗೆ ಬಿಗಿಯಾದ ಗಡುವು ಇರುತ್ತೆ. ಬಿಗಿಯಾದ ಗಡುವಿನ ನಡುವೆಯೂ ವಾಯುಪಡೆಯನ್ನು ಕಾರ್ಯಾಚರಣೆಗೆ ಸಿದ್ಧವಾಗಿರುವಂತೆ ನೀವು ಹೇಗೆ ನೋಡ್ಕೊಳ್ತೀರಾ? ಒಂದು ಫ್ಲೀಟ್ ನ ಮಿಷನ್ ರೆಡಿ ಇಡಬೇಕು ಅಂದ್ರೆ ಒಬ್ಬರಿಂದಾನೇ ಸಾಧ್ಯ ಇಲ್ಲ.
It takes a very well-trained, committed team to work in a very tight timelines and pressure. ನಾನು ಅದೃಷ್ಟಶಾಲಿ ಅಂತ ಹೇಳ್ಬೋದು. ಇಲ್ಲಿವರೆಗೂ ನನ್ನ ಜೊತೆ ಕೆಲಸ ಮಾಡಿರೋರು ಎಲ್ರೂ ಅಂತವರೇ ಸಿಕ್ಕಿದ್ದಾರೆ. ದಿನ ರಾತ್ರಿ ನೋಡ್ದೆ ನನ್ನ ಜೊತೆ. ದೇ ಹ್ಯಾವ್ ಎನ್ಶೋರ್ಡ್ ದ ಫ್ಲೀಟ್ ಇಸ್ ಆಲ್ವೇಸ್ ಮಿಷನ್ ರೆಡಿ ಫಾರ್ ನೆಕ್ಸ್ಟ್ ಡೆಡ್ಲೈನ್ಸ್. ನಾವು ಕೆಲಸ ಮಾಡೋ ಜಾಗದಲ್ಲಿ ನಮ್ಮೊಂದಿಗೆ ಕೆಲಸ ಮಾಡೋರ್ ಬೆಂಬಲ ನಮ್ಗಿದ್ರೆ ಯಾವುದೇ ಕೆಲಸ ನಮಗೆ ಸವಾಲೇ ಅನ್ಸಲ್ಲ. ಎಲ್ಲಾ ಕೆಲಸನೂ ಸುಗಮವಾಗಿ ಸಾಗುತ್ತೆ. ಸ್ಕ್ವಾಡ್ರನ್ ಲೀಡರ್ ಆಶ್ರಿತಾ ಅವರೇ, ಭಾರತೀಯ ವಾಯುಪಡೆಯಲ್ಲಿ ನೀವು ನೋಡಲು ಬಯಸುವ ಅತ್ಯಾಧುನಿಕ ಆವಿಷ್ಕಾರ ಯಾವುದು? One innovation I really admire in Indian Air Force is the way it uses its advanced simulators for training. ಈ ಸಿಮ್ಯುಲೇಟರ್ಸ್ ಬಂದು ನಾವು ನೆಕ್ಸ್ಟ್ ಜನರೇಷನ್ನ ಟ್ರೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಟ್ ಎನ್ಶೋರ್ಸ್ ಒಂದು ಕಾಂಪ್ಲೆಕ್ಸ್ ಹೈ ಪ್ರೆಷರ್ ಸಿನಾರಿಯೋಸ್ನ ಫ್ಲೈ ಮಾಡಿ ಅದರಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡ್ಬೋದು, ಆ ಮಿಸ್ಟೇಕ್ಸಿಂದ ಹೆಂಗೆ ನಾವು ಹೊರಗಡೆ ಬರ್ಬೋದು, ಅದನ್ನೆಲ್ಲ ಟ್ರೈನ್ ಮಾಡೋದಕ್ಕೆ ಇಟ್ ಈಸ್ ಅ ವೆರಿ ಅಮೇಝಿಂಗ್ ಪ್ಲಾಟ್ಫಾರ್ಮ್. ಆ್ಯಂಡ್ ದಿಸ್ ಮೇಕ್ ಶೋರ್ಸ್ when the pilot sits in the aircraft, he knows his system and it is very extremely effective. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ನಿಮ್ಮಂತಹ ಮಹಿಳಾ ಸಾಧಕಿಯರು ದೇಶದ ಮಹಿಳೆಯರು, ಬಾಲಕಿಯರು ಎಲ್ಲರಿಗೂ ಒಂದು ಸ್ಫೂರ್ತಿಯ ಮೂಲವಾಗಿದ್ದೀರಿ. ಈ ಹಿನ್ನೆಲೆಯಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಆಗಲು ಬಯಸುವ ಮಹಿಳೆಯರಿಗೆ ನೀವು ನೀಡುವ ಸಲಹೆಗಳೇನು? The first thing I would tell her is this: the aircraft ಗೆ ನೀವು ಹುಡುಗಿನ ಗೊತ್ತಾಗಲ್ಲ. All it knows is whether you understand it or not. So study well, know your basics thoroughly, and prepare yourself mentally to perform under pressure every single day. ಸ್ಕ್ವಾಡ್ರನ್ ಲೀಡರ್ ಆಶ್ರಿತಾ ಅವರೇ, ವಾಯುಪಡೆಯ ಯೋಧ ಎಂಬ ನಿಮ್ಮ ವ್ಯಕ್ತಿತ್ವ ಮತ್ತು ಸಾಮಾನ್ಯ ಜೀವನದ ನಡುವೆ ನೀವು ಹೇಗೆ ಸಮತೋಲನ ಕಾಯ್ದುಕೊಳ್ತೀರಾ? ಅಂದ್ರೆ ಆಸ್ ಅ ಏರ್ ವಾರಿಯರ್ ಪರ್ಸೋನಾ, ಹೌ ಡು ಯು ಬ್ಯಾಲೆನ್ಸ್ ವಿತ್ ಯುವರ್ ಲೈಫ್ ಆನ್ ದ ಗ್ರೌಂಡ್? ಏರ್ ಫೋರ್ಸ್ಗೆ ಜಾಯ್ನ್ ಆಗೋದು ನಂದು ಲೈಫ್ ಲಾಂಗ್ ಡ್ರೀಮ್. And to be here, it took lot of effort. But daily life responsibilities yavattu kammi agala. This is where family plays very crucial role. They were my biggest support system. They helped me to fully focus and conquer everything fearlessly at work. ಭಾರತೀಯ ವಾಯುಪಡೆಯ ಒಬ್ಬ ಸಾಧಕಿಯಾಗಿ ಟಚ್ ದಿ ಸ್ಕೈ ವಿತ್ ಗ್ಲೋರಿ ಎಂಬ ಧ್ಯೇಯವಾಕ್ಯ ನಿಮಗೆ ವೈಯಕ್ತಿಕವಾಗಿ ಏನರ್ಥ ನೀಡುತ್ತೆ? Touch the sky with glory just motto alla nange. It helps me move forward every day. Every time I strap in for a sortie, it reminds me how fortunate I am to do this. ಈ ಫೀಲಿಂಗ್ ನೀವು ಸಿವಿಲ್ ಏರ್ಕ್ರಾಫ್ಟ್ ಫ್ಲೈಯಿಂಗ್ ಜೊತೆ ಕಂಪೇರ್ ಯಾವತ್ತೂ ಮಾಡಕ್ಕಾಗಲ್ಲ. ಇಟ್ ಇಸ್ ವೆರಿ ಪವರ್ಫುಲ್ ಡಿಫರೆನ್ಸ್, ಅಂಡ್ ಡಿಫರೆನ್ಸ್ ಇಸ್ ಟ್ರೂಲಿ ಟಚಿಂಗ್ ದ ಸ್ಕೈ ವಿತ್ ಗ್ಲೋರಿ. ಹೌದು, ಯಾವುದೇ ಒಂದು ಸಂಸ್ಥೆ ಅಥವಾ ಒಂದು ಕೆಲಸಕ್ಕೆ ಒಂದು ಧ್ಯೇಯ ಅನ್ನೋದಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ. ಕೊನೆಯದಾಗಿ, ಇಂದು ಆಗಸದತ್ತ ತಲೆ ಎತ್ತಿ ನೋಡ್ತಾ ಇರೋ ಮತ್ತು ಭಾರತೀಯ ವಾಯುಪಡೆ ಕುರಿತು ಕನಸು ಕಾಣ್ತಾ ಇರೋ ಹೆಣ್ಣು ಮಕ್ಕಳಿಗೆ ನೀವು ನೀಡುವ ಸಂದೇಶ ಏನು? Growing up, Dr. APJ Abdul Kalam was my greatest inspiration. To quote him, dreams are not the ones you see when you sleep, but the ones that don't let you sleep. So, believe in yourself. With hard work and discipline, you will always reach the tip. Ask yourself, do you have it in you? If it is yes, then nothing can stop you. So keep striving to be the best version of yourself every single day. ಆತ್ಮೀಯ ಕೇಳುಗರೆ, ಇದುವರೆಗೆ ವಿಂಗ್ಸ್ ಆಫ್ ಶಕ್ತಿ ವುಮೆನ್ ಅಚೀವರ್ಸ್ ಆಫ್ IAS ಅಡಿಯಲ್ಲಿ ಸಂದರ್ಶನವನ್ನು ನೀವು ಆಲಿಸಿದ್ರಿ. ಸಂದರ್ಶನದಲ್ಲಿ ಭಾರತೀಯ ವಾಯುಪಡೆಯ ಮಹಿಳಾ ಸಾಧಕಿ, ದೇಶದ ಮೊಟ್ಟಮೊದಲ ಮಹಿಳಾ ಫ್ಲೈಟ್ ಟೆಸ್ಟ್ ಇಂಜಿನಿಯರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಸ್ಕ್ವಾಡ್ರನ್ ಲೀಡರ್ ಆಶ್ರಿತಾ ಓಲೇಟಿ ಅವರೊಂದಿಗಿನ ಸಂವಾದ ಆಲಿಸಿದ್ರಿ. ಅವರು ತುಂಬಾ ಸಂಕ್ಷಿಪ್ತವಾಗಿ ತಮ್ಮ ಸಾಧನೆಗಳನ್ನು, ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ. ಆಶ್ರಿತಾ ಓಲೇಟಿ ಅವರೇ, ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದ. Thank you so much for this opportunity. I hope I have inspired at least one single person today. And as we say in Indian Air Force, clear skies, happy landings. ಇದುವರೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದಂತಹ ವಿಂಗ್ಸ್ ಆಫ್ ಶಕ್ತಿ ವುಮೆನ್ ಅಚೀವರ್ಸ್ ಆಫ್ IAF ಅಡಿಯಲ್ಲಿ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಗ್ರೂಪ್ ಕ್ಯಾಪ್ಟನ್ ರಾಜಲಕ್ಷ್ಮಿ ಪೃಥ್ವಿರಾಜ್ ಹಾಗೂ ಸ್ಕ್ವಾಡ್ರನ್ ಲೀಡರ್ ಆಶ್ರಿತಾ ಒಲೇಟಿ. ಪ್ರಸ್ತುತಿ ಅಭಯ್ ದಾಮ್ಲೆ. ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಧೀಂದ್ರ HR. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮಗೌಡ G. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.